ಶಾಸನತಂತ್ರ ಅಧಿವೇಶನದ ಪ್ರಬೋಧೆ ಶ್ರೀ ಸಂಸ್ಥಾನದವರು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಾ, ಮೊದಲನೇ ಪ್ರಶ್ನೆ, ಮಠ ಎಂದರೇನು? ಶ್ರೀರಾಮಚಂದ್ರಾಪುರ ಮಠ ಹೇಗೆ ಭಿನ್ನವಾಗಿ ಕಾಣುತ್ತೆ, ನಿಲ್ಲುತ್ತೆ? ಹರೇ ರಾಮ. ಎಲ್ಲ ಸರಿ ಇದೆ, ಗಂಟಲು ಚೂರು ವ್ಯತ್ಯಾಸ ಇದೆ. ಹಾಗಾಗಿ ಇವತ್ತೊಂದು ಒಳ್ಳೆ ಅವಕಾಶ ಇದೆ. ಪ್ರಶ್ನೆ ತುಂಬ ಕಠಿಣ ಆದರೆ ಆಗ ಗಂಟಲು ಸರಿ ಇಲ್ಲ ಅಂತ ಮೆಲ್ಲ ದಾಟ್ಲಿಕ್ಕೆ ಅವಕಾಶ ಇದೆ ಇವತ್ತು ಅಂತ. ಗಂಟಲು ಕೆಟ್ಟರೂ ಪರವಾಗಿಲ್ಲ, ಹೊಟ್ಟೆ ಕೆಟ್ಟರೂ ಪರವಾಗಿಲ್ಲ, ಎರಡರ ಮಧ್ಯೆ ಇರೋದು ಕೆಡಬಾರದು. ಹೃದಯ ಅದು ಶುದ್ಧವಾಗಿರಬೇಕು. ಗಂಟಲು ಕೆಟ್ಟರೆ ಸುಲಭ ಚಿಕಿತ್ಸೆ ಇದೆ, ಹೊಟ್ಟೆ ಕೆಟ್ಟರೆ ಒಂದು ಸ್ವಲ್ಪ ಜಾಸ್ತಿ ಚಿಕಿತ್ಸೆ ಬೇಕಾಗ್ಬೋದು. ಆದರೆ ಹೃದಯ ಕೆಟ್ಟರೆ ಅದಕ್ಕೆ ಸಣ್ಣ ಪುಟ್ಟ ಚಿಕಿತ್ಸೆ ಸಾಕಾಗೋದಿಲ್ಲ. ಆ ಚಿಕಿತ್ಸೆ ಮಾಡೋದಕ್ಕೆ ಗುರುವೇ ಬರಬೇಕಾಗತ್ತೆ, ಬೇರೆ ಯಾರು ಚಿಕಿತ್ಸೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ತುಂಬ ಒಳ್ಳೆ ಕಾರ್ಯಕ್ರಮ. ಶಾಸನತಂತ್ರದ ಒಂದು ಅಧಿವೇಶನ, ಮಹಾಧಿವೇಶನ ಅಂತ ಕರಿಬೋದು. ಎಲ್ಲ ಸೇರಿ ಒಮ್ಮೆ ಮಾತಾಡ್ಕೊಳ್ಳೋವಂಥದ್ದು, ಅರ್ಥ ಮಾಡ್ಕೊಳ್ಳೋವಂಥದ್ದು. ನಾವ್ಯಾರು, ನಾವೇನು, ಮಠ ಏನು, ಮಠಕ್ಕೆ ನಾವೇನು, ನಮ್ಮ ಕರ್ತವ್ಯ ಏನು, ಇದನ್ನು ಅರ್ಥವೇ ಮಾಡ್ಕೊಡದೇ ಇದ್ದರೆ ಮುಂದೆ ಏನು ಮಾಡ್ತೀರಿ? ಜ್ಞಾನ, ಇಚ್ಛೆ, ಕ್ರಿಯೆ. ಒಂದು ಕ್ರಿಯೆ ನಡಿಬೇಕು ಅಂದರೆ ಇಚ್ಛೆ ಇರಬೇಕು ಮೊದಲು. ಆ ಇಚ್ಛೆ ಬರಬೇಕಾದ್ರೆ ಜ್ಞಾನ ಬೇಕು. ಜ್ಞಾನವೇ ಬರದೇ ಇದ್ದರೆ ಮುಂದಿನ ಇಚ್ಛೆ ಆಗಲಿ ಕ್ರಿಯೆ ಆಗಲಿ ಹೇಗೆ ಇರೋಕ್ಕೆ ಸಾಧ್ಯ? ಹಾಗಾಗಿ ಆ ಜ್ಞಾನದ ಒಂದು ಪ್ರಧಾನ ಆದಾನದ ಕಾರ್ಯಕ್ರಮ ಇಂದಿಲ್ಲಿ ನಡೀತಾ ಇದೆ. ಅದು ತುಂಬ ಸಂತೋಷ ಆಗಿದೆ. ಏನು ನಾವು ಹೇಳಿ ಮಾಡ್ತಾ ಇರುವಂಥದ್ದೆಲ್ಲ, ಶಾಸನ ತಂತ್ರಕ್ಕೆ ಅನ್ನಿಸಿ ಮಾಡ್ತಾ ಇರುವಂಥದ್ದು. ಕೆಲವು ಸಾರಿ ತಾಯಿ ತಿನ್ನಿಸಿ ಊಟ ಮಾಡೋದಿರ್ತದೆ ಮಕ್ಕಳು, ತಪ್ಪಲ್ಲ. ಆದರೆ ಅವಕ್ಕೆ ಹಸಿವಾಗಿ ಊಟ ಮಾಡಿದರೆ, ತಾಯಿಯಿಂದ ಕೇಳಿ ಪಡ್ಕೊಂಡು ಊಟ ಮಾಡಿದರೆ ತಾಯಿ ಸಂತೋಷ ಪಡ್ತಾಳೆ. ಆ ಥರದ ಕಾರ್ಯಕ್ರಮ ಇದು. ಶಾಸನತಂತ್ರದ ಪದಾಧಿಕಾರಿಗಳು, ಅವರ ಪ್ರೇರಕರು, ಪೂರಕರು, ಅವರೆಲ್ಲರ ಪರಿಕಲ್ಪನೆ, ಚಿಂತನೆಯ ಫಲವಾಗಿ ಈ ಕಾರ್ಯಕ್ರಮ ಆಗ್ತಾ ಇರುವಂಥದ್ದು. ಹಾಗಾಗಿ ಅದು ತುಂಬ ಸಂತೋಷ ಕೊಡುವಂಥದ್ದು. ಮೊದಲನೇ ಪ್ರಶ್ನೆ, ಮಠ ಎಂದರೆ ಏನು ಅಲ್ವಾ? ಭಾರಿ ಪ್ರಶ್ನೆ. ನೀವು ಎಷ್ಟು ಜನ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟುಕೊಂಡಿದ್ದೀರೋ, ಕಂಡುಕೊಂಡಿದ್ದೀರೋ ಗೊತ್ತಿಲ್ಲ. ಮಠಕ್ಕೆ ಬರ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ, ಬರ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ. ಯಾವತ್ತಾದ್ರೂ ಮಠ ಎಂದರೆ ಏನು ಅಂತ ಯೋಚನೆ ಮಾಡಿದ್ದೀರಾ ಅಂತ? ಗೊತ್ತಿದೆ ಅಂತಲೇ ಅನ್ಸುತ್ತೆ, ಮಠ ಗೊತ್ತಿಲ್ವಾ ಅಂತ. ಅದು ಏನು ಅಂತ ಹೇಳು ಅಂತ ಕೇಳಿದ್ರೆ ಹೌದಲ್ಲ ಅಂತ, ಏನಾಗಂದ್ರೆ ಅನ್ನೋ ಪ್ರಶ್ನೆ ಪ್ರಾರಂಭ ಆಗತ್ತೆ ಅಂತ. ಅಮರಕೋಶಕಾರನ ಪ್ರಕಾರ ಮಠ ಅಂದರೆ ಶಿಷ್ಯರ ನೆಲೆ. ನಿಮ್ದಲ್ಲ ಏನು ಕಲ್ಪನೆ, ಗುರುಗಳ ನೆಲೆ ಅಂತಲ್ಲ. ಕೋಶ ಹಾಗೆ ಹೇಳ್ತಾ ಇಲ್ಲ. ಛಾತ್ರಾದಿ ನಿಲಯ ಮಠ, ಛಾತ್ರಾದಿ ನಿಲಯ. ಛಾತ್ರರು ಅಂದರೆ ಶಿಷ್ಯರು, ಅವರಿಗೆ ಯಾವುದು ನೆಲೆಯೋ ಅದು ಮಠ. ಈಗ ಪ್ರಶ್ನೆ ಕೇಳಿ, ಮತ್ತು ಗುರುಗಳು ಬಂತು ಅಲ್ಲಿ, ನಿಮ್ಮೊಳಗೆ ನಾವು ಬಂದ್ವು. ಯಾಕೆಂದರೆ ಒಬ್ಬ ಶಿಷ್ಯ ಅಂತ ಆಗಬೇಕಾದ್ರೆ ಗುರು ಇಲ್ಲದೆ ಆಗೋದೇ ಆಗೋದು. ಈಗ ಗುರುಗಳು ಇಲ್ಲದೆ ಇದ್ದರೆ, ಮಠ ಇಲ್ಲದೆ ಇದ್ದರೆ ನೀವೇನೋ ಇರೋದಿಲ್ವ ಅಂದ್ರೆ ಇರ್ತೀರಿ. ಮನುಷ್ಯರಾಗಿರ್ಬೋದು, ಅಥವಾ ನಿಮ್ಮ ಕುಲ ಪರಂಪರೆ ಅದಕ್ಕೆ ಸಂದಿರ್ಬೋದು. ನೀವು ಗಂಡಸರೋ ಹೆಂಗಸರೋ ಆಗಿರ್ಬೋದು, ಮುದುಕರೋ ಹುಡುಗರೋ ಯುವಕರು ಆಗಿರ್ಬೋದು. ನಿಮ್ಮ ಕಚೇರಿಗಳಲ್ಲಿ ಮೇಲಧಿಕಾರಿಯೋ ಅಥವಾ ಸಹಾಯಕರು ಆಗಿರ್ಬೋದು. ಆದರೆ ಶಿಷ್ಯ ಅಂತ ಆಗೋದಿಲ್ಲ.
ನೀವು ಏನು ಬೇಕಾದ್ರೂ ಆಗಿರ್ಬೋದು. ನೀವು ಶಿಷ್ಯ ಅಂತ ಆಗಬೇಕಾದ್ರೆ ಗುರುವಿಲ್ಲದೆ ಆಗೋದಿಲ್ಲ. ಅದು ಗುರುವಿನ ಮೂಲಕವೇ ಆಗುವಂಥದ್ದು ಅಂತ. ಯಾಕಂದರೆ ಶಿಷ್ಯ ಶಬ್ದದ ಅರ್ಥವೇ ಆಗಿದೆ, ಅದ್ಭುತವಾಗಿದೆ ಅದು. ಹಾಗಾಗಿ ಛಾತ್ರಾದಿ ನಿಲಯ ಅಂತ ಹೇಳಬೇಕಾದ್ರೆ, ಛಾತ್ರರಿಗೆ ಶಿಷ್ಯರಿಗೆ ನೆಲೆ ಒಂದು ಮಠ ಅಂತ ಹೇಳಬೇಕಾದ್ರೆ ಅಲ್ಲಿ ಗುರು ಇಲ್ಲದೆ ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ಗುರು ಬಂದಿದ್ದು. ಗಮನಿಸಿ, ಇದು ನಿಮ್ಮದು, ನಿಮ್ಮ ನೆಲೆ ಇದು. ನಿಮಗಾಗಿ ಗುರುಗಳು ಇಲ್ಲಿ ಬಂದಿದ್ದು ಹೊರತು ಇದು ಗುರುಗಳ ನೆಲೆ. ಅವ್ರು ಇರ್ತಾರೆ, ಅವ್ರು ನಡೆಸ್ತಾರೆ, ನೋಡ್ಕೊಳ್ತಾರೆ. ನಾವು ನೆಂಟರು ಬಂದೋದಾಗ ಬಂದು ಹೋಗ್ತೀವಿ, ಆ ತರಹ ಅಲ್ಲ. ಶಿಷ್ಯರ ನೆಲೆ ಇದು. ಶಿಷ್ಯರಿಗೋಸ್ಕರ ಗುರುಗಳು ಇಲ್ಲಿ ಬಂದು ಇರುವಂಥದ್ದು. ಇಲ್ಲದಿದ್ದರೆ ಸನ್ಯಾಸಕ್ಕೆ ಇಲ್ಲೇ ಇರಬೇಕು ಅಂತ ನಿಯಮ ಏನೂ ಇಲ್ಲ. ಒಂದು ಕಡೆ ಇರಬಾರ್ದು ಅಂತಲೇ ನೀವು ಹಾಗೆ ತಗೊಂಡ್ರಿ ಅಂತ. ಇದು ಶಿಷ್ಯ ಹಿತಕ್ಕಾಗಿ. ಕೋ ಗುರು ಅಧಿಗತ ತತ್ವ ಶಿಷ್ಯಹಿತ ಯೋದ್ಯತ ಸತತಂ. ಶಿಷ್ಯಹಿತಕ್ಕಾಗಿ ಯಾರು ಸತತವೂ ಉದ್ಯುಕ್ತನಾಗಿರ್ತಾನೋ ಅವನು ತಾನೇ ಗುರು. ಹಾಗಾಗಿ ಗುರು ಬಂದು ಇಲ್ಲಿ ನೆಲೆಸುವಂಥದ್ದು ಅಂತ. ಆದರೂ ಕೋಶಕಾರ ಹಾಗೆ ಮಾಡಬಾರ್ದಾಗಿತ್ತು. ಮಠ ಅಂಥೇಳಿ ಬರೇ ಛಾತ್ರ ಅಂತ ಹೇಳಬಾರ್ದಾಗಿತ್ತು ಅಂತ ಬೇಜಾರು ಮಾಡ್ಕೋತೀರಾ? ಅವರೊಂಚೂರು ಜಾಗ ಇಟ್ಟಿದ್ದಾರೆ. ಛಾತ್ರ ಆದಿ ನಿಲಯ ಅಂತ ಒಂದು ಆದಿ ಶಬ್ದವನ್ನು ಇಲ್ಲಿ ಹಾಕಿಟ್ಟಿದ್ದಾರೆ. ಆದಿ ಅಂದರೆ ಏನಂದರೆ ಮೇಲ್ನೋಟಕ್ಕೆ ಮುಂತಾದ ಅಂತ ಅರ್ಥ. ಶಿಷ್ಯರು ಮುಂತಾದ ಅಂದರೆ ಗುರುಗಳೊಂದು ಬರುತ್ತಾ ಅಂತ ಕೇಳಬೇಡಿ. ಛಾತ್ರರಿಗೆ ಆದಿ ಯಾರು ಅಂತ ಯೋಚನೆ ಮಾಡಿ. ಛಾತ್ರ ಆದಿ ನಿಲಯ ಅಂತ ಹೇಳಬೇಕಾದ್ರೆ ಶಿಷ್ಯರಿಗೆ ಆದಿ ಯಾರು? ಗುರು. ಗುರು ಶಿಷ್ಯರ ನೆಲೆ, ಅದು ಮಠ ಅಂತ ತಗೋಬೋದು. ಇಷ್ಟಕ್ಕೆ ಮಠದ ಪರಿಕಲ್ಪನೆ ಪೂರ್ಣ ಆಗಿಲ್ಲ. ಗುರು ಶಿಷ್ಯರ ನೆಲೆ ಅಂದರೆ ಏನು? ಗುರುಗಳು ಶಿಷ್ಯರು ಒಟ್ಟಿಗೆ ಇದ್ಬಿಟ್ರೆ ಸಾಕ ಅಂದರೆ ಇಲ್ಲ, ಸಾಲದು. ಕೊಡುಕೊಳ್ಳುವಿಕೆ ನಡಿಬೇಕಿಲ್ಲಿ. ಶಿಷ್ಯರಿಗೆ ಗುರು ಜ್ಞಾನವನ್ನು ಕೊಡಬೇಕು. ಗುರುವಿಗೆ ಶಿಷ್ಯರು ಸೇವೆಯನ್ನು ಮಾಡಬೇಕು. ಗುರುವಿನ ದೇಹಯಾತ್ರೆ ಶಿಷ್ಯರು ನಡೆಸಬೇಕು. ಶಿಷ್ಯರ ಆತ್ಮಯಾತ್ರೆ ಗುರು ನಡೆಸಬೇಕು. ಆಗ ಮಠ. ಮುಖ್ಯವಾಗಿ ಪ್ರತಿಯೊಂದು ಜೀವವು ಮುಕ್ತಿಯನ್ನು ಪಡಿಬೇಕು. ಈಗ ಇರುವುದು ಬಂಧನ, ಸ್ವಾತಂತ್ರ್ಯ ಇಲ್ಲ ಅಲ್ವಾ? ಏನು ಸ್ವಾತಂತ್ರ್ಯ ಇದೆ? ಏನೇನು ಸ್ವಾತಂತ್ರ್ಯ ಇಲ್ಲ. ಈಗ ಮೂಗಲ್ಲಿ ಉಸಿರಾಡಬೇಕು, ಕಿವಿಲಿ ಉಸಿರಾಡಿ ನೋಡೋಣ, ಸ್ವಾತಂತ್ರ್ಯ ಇಲ್ಲ. ಕಾಲಲ್ಲಿ ನಡಿಬೇಕು, ಕೈಯಲ್ಲಿ ನಡೀರಿ ಅಂದರೆ ಕಷ್ಟ ಆಗತ್ತೆ. ಹೊಟ್ಟೆ ಜೀರ್ಣ ಮಾಡಬೇಕು, ತಲೆ ಜೀರ್ಣ ಮಾಡಿ ಅಂದರೆ ಆಗೋದೇ ಇಲ್ಲ. ಅಂದರೆ ತುಂಬ ಬಂಧನ ಇದೆ ಇಲ್ಲಿ. ಒಟ್ಟು ತುಂಬ ಬಂಧನಗಳ ಮಧ್ಯೆ ನಾವಿರ್ತಕ್ಕಂಥದ್ದು. ಎಲ್ಲ ಬಂಧನಗಳಿಂದ ಬಿಡುಗಡೆ ಪ್ರತಿಯೊಂದು ಜೀವಕ್ಕೂ ಬೇಕು. ದಾರಿ ತೋರಿಸುವನು ಗುರು. ಮುಖ್ಯ ಕಾರ್ಯ ಅದು ಗುರುವಿನದ್ದು. ಅಧ್ಯಾತ್ಮಕ್ಕೆ ಮಾರ್ಗದರ್ಶನವೇ ಮುಖ್ಯ ಕಾರ್ಯ ಗುರುವಿನದ್ದು ಹೊರತು ಬೇರೆ ಏನೂ ಅಲ್ಲ ಅಂತ. ಹಾಗಾದ್ರೆ ಬೇರೆ ಏನು ಬೇಡವ ಅಂದರೆ ಬೇರೆನೂ ಬೇಕು, ಪೂರಕವಾಗಿ ಬೇಕು ಅಷ್ಟೇ. ಈ ಶರೀರವನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಪಲ್ಲವರು ಯೋಗ ಭೋಗಾಯತನಂ ಶರೀರಂ ಅಂತ ಹೇಳಿದ್ದಾರೆ. ಯೋಗಕ್ಕೆ ಮತ್ತು ಭೋಗಕ್ಕೆ ಎರಡಕ್ಕೂ ಯಾವುದು ಆಯತನವೋ ಅದು ಶರೀರ ಅಂತ. ಹಾಗಾಗಿ ಈಗ ಅಷ್ಟು ಮಾತ್ರವೇ ಅಲ್ಲ ಅಂತ, ಯೋಗಕ್ಕೆ ಮಾತ್ರವೇ ಅಲ್ಲ, ಭೋಗಕ್ಕೂ ಕೂಡ ಮಾರ್ಗದರ್ಶನವನ್ನು ಗುರು ಕೊಡ್ತಾನೆ. ಕೊಡದೇ ಇದ್ದರೆ ಯೋಗ ಸಿದ್ಧಿ ಆಗೋದೇ ಇಲ್ಲ. ಈಗ ಯೋಗ ಸಿದ್ಧಿ ಆಗಬೇಕು ಅಂದರೆ ನಿಮ್ಮ ಊಟ ಸರಿ ಇರಬೇಕು, ನಿದ್ದೆ ಸರಿ ಇರಬೇಕು, ನಿಮ್ಮ ಚಟುವಟಿಕೆಗಳು ಸರಿ ಇರಬೇಕು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಗೀತೆ ಅದು. ಯುಕ್ತ ಆಹಾರ ವಿಹಾರ ಮತ್ತು ಯುಕ್ತ ಚೇಷ್ಟಸ್ಯ ಕರ್ಮಸು ಅಂತ ನೀವು ಮಾಡ್ತಾ ಇರೋ ಕೆಲಸ ಅದು ಯುಕ್ತವಾಗಿರಬೇಕು, ಅಯುಕ್ತವಾಗಿರಬಾರ್ದು. ಇಲ್ಲೆಲ್ಲ ಮಾರ್ಗದರ್ಶನ ಬೇಕು. ಹಾಗಾಗಿ ಯೋಗ ಸಿದ್ಧಿಗೆ ಭೋಗ ಜೀವನ ಅದೊಂದು ವ್ಯವಸ್ಥೆ ಇರುವಂಥದ್ದು ತುಂಬ ಅಗತ್ಯ. ಹಾಗೆ ಅಲ್ಲಿಯೂ ಕೂಡ ಮಾರ್ಗದರ್ಶನ ಬೇಕು. ಭೋಗ ಬೇಡ ಎನ್ನುವುದು ನಮ್ಮ ಸಿದ್ಧಾಂತ ಅಲ್ಲ, ಭಾರತೀಯರ ಸಿದ್ಧಾಂತ ಅಲ್ಲ. ಭೋಗ ಅದು ಯೋಗಕ್ಕೆ ಪೂರಕವಾಗಿರಲಿ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತಾರಲ್ವ, ಅರ್ಥ ಕಾಮ ಇರಲಿ, ಆದರೆ ಧರ್ಮ ಮೋಕ್ಷದ ಚೌಕಟ್ಟಿನ ಒಳಗೆ ಇರಲಿ. ಹಿಂದೆ ಧರ್ಮ ಮುಂದೆ ಮೋಕ್ಷ, ಆ ರೀತಿ ಅರ್ಥ ಕಾಮಗಳಿರಬೇಕು. ಅಲ್ಲಿ ಕೂಡ ಮಾರ್ಗದರ್ಶನ ಬೇಕಾಗ್ತದೆ ಅಂತ. ಹಾಗಾಗಿ ಈ ಸಂಪ್ರದಾಯಕ್ಕೆ, ನಮ್ಮ ಮಠದ ಸಂಪ್ರದಾಯಕ್ಕೆ ಭೋಗವರ್ಧನವಾಲ ಎಂಬುದಾಗಿ ಹೆಸರು.
ಬೇರೆ ಬೇರೆ ಬಗೆಯ ಸಂಪ್ರದಾಯಗಳಿದ್ದಾವೆ. ಈಗ ಕೀಟವಾರ ಅಂತಿದೆ ಉದಾಹರಣೆಗೆ. ಕೀಟಂ ಪಾಪಮಿತಿ ಪ್ರೋಕ್ತಂ. ಕೀಟ ಅಂದರೆ ಪಾಪ. ಇಲ್ಲಿ ಮಾತ್ರ ಈ ಎಲ್ಲ ಕಡೆ ಅದೇ ಅರ್ಥ ಮಾಡ್ತಾ ಹೋಗ್ಬಿಡಿ. ಕೀಟಂ ಪಾಪಮಿತಿ ಪ್ರೋಕ್ತಂ. ಆ ಪಾಪವನ್ನು ಯಾವುದು ವಾರ ತಡೀತದೆಯೋ ಅದು ಕೀಟವಾರ, ಅದೊಂದು ಸಂಪ್ರದಾಯ. ಹಾಗೆ ಭೋಗವಾರ ಅಥವಾ ಭೋಗವಾರ. ಭೋಗವಾರ ಅಂದರೆ ಏನಂದರೆ ಭೋಗವನ್ನು ತಡೀತಕ್ಕಂಥ ಸಂಪ್ರದಾಯ ಅದು. ಈ ಭೋಗವರ್ಧನ ವಾರ ಅಂತ ನಮ್ಮ ಮಠಕ್ಕೆ ಮಾತ್ರ ಇರ್ತಕ್ಕಂಥದ್ದು. ಬೇರೆ ಕಡೆ ನಾವು ಅದನ್ನು ಕಾಣಲಿಲ್ಲ ಅಂತ. ಭೋಗವಾರ ಇದೆ, ಭೋಗವರ್ಧನ ವಾರ ಕಾಣಲಿಲ್ಲ. ಹಾಗಂದ್ರೆ ಏನು ಅಂದರೆ ಭೋಗ ಇರಲಿ, ಆದರೆ ಮಿತಿ ಮೀರೋದು ಬೇಡ, ರೋಮಂದರಾಗ ಆಗೋದು ಬೇಡ ಅಂತ. ಅತಿಯಾದ ಭೋಗ ಏನು ಮಾಡ್ತದೆ ಅಂದರೆ ರೋಮ್ ಸಾಮ್ರಾಜ್ಯ ಪತನ ಆಯಿತು ನೋಡಿ, ಹಾಗಾಗ್ತದೆ ಕೊನೆಯಲ್ಲಿ ಅಂತ. ಹಾಗಾಗಿ ಭೋಗ ಅನ್ನೋದು ಇತಿ ಮಿತಿಯಲ್ಲಿರಲಿ. ಎಷ್ಟು ಜೀರ್ಣವಾಗ್ತದೋ ಅಷ್ಟೇ ಊಟ ಮಾಡಬೇಕು ತಾನೆ. ಎಷ್ಟು ಭಾರ ಬರಬೇಕು ಅಂದರೆ ಬೆನ್ನು ಮುರಿಯುವಷ್ಟು ಅಲ್ಲ ತಾನೆ. ಹಾಗೆ ಎಷ್ಟು ಭೋಗವನ್ನು ಅನುಭವಿಸ್ಬೇಕು ಅಂದರೆ ಎಷ್ಟು ನಮಗೆ ಹಿತವೋ, ಯಾವುದು ಹಿತವೋ, ಎಷ್ಟು ಅನುಕೂಲವೋ, ಯಾವಾಗ ಅನುಕೂಲವೋ, ಹೇಗೆ ಅನುಕೂಲವೋ ಹಾಗೆ ತಾನೇ ಭೋಗವನ್ನು ಅನುಭವಿಸ್ಬೇಕು ಅಂತ. ಅದಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಪೀಠ ಆಗಿದ್ದರಿಂದ ಇದನ್ನು ಭೋಗವಾರ ಆ ಸಂಪ್ರದಾಯಕ್ಕೆ ಸೇರಿತು ಎಂಬುದಾಗಿ ಕೂಡ ಕರೆದಿದ್ದಾರೆ. ಹಾಗಾಗಿ ನಮ್ಮ ರಾಮನಿಗೆ ಒಂದು ಕೈ ಊರ್ಧ್ವಮುಖ, ಒಂದು ಕೈ ಅಧೋಮುಖ. ಆ ಜ್ಞಾನ ಮುದ್ರೆಯ ಬಲಗೈ ಊರ್ಧ್ವಗತಿಯನ್ನು, ಮುಕ್ತಿಯನ್ನು ಹೇಳ್ತದೆ, ಯೋಗವನ್ನು. ಹಾಗೆ ಅಧೋಮುಖವಾಗಿರ್ತಕ್ಕಂಥ ಅನುಗ್ರಹ ಹಸ್ತ ಅದು ಇಹ ಜೀವನವನ್ನು, ಸಾಂಸಾರಿಕ ಜೀವನವನ್ನು, ಇಲ್ಲಿಯ ಸುಖವನ್ನು ಹೇಳ್ತದೆ. ಯೋಗ ಭೋಗಾಯತನ ರಾಮನ ಮೂರ್ತಿ ಇರುವಂಥದ್ದೇ ಹಾಗೆ ಅಂತ. ಎರಡೂ ಇದ್ದವನು, ವನವಾಸ ಭವನವಾಸ ಎರಡನ್ನೂ ಮಾಡಿದಂತಾನೆ ರಾಮ ಅಂದರೆ ಅಂತ. ಅವನು ನಮ್ಮ ಆದರ್ಶ ಆಗಿದ್ದರಿಂದ ಎರಡರ ಸಮನ್ವಯವನ್ನು ಹೇಳ್ತಕ್ಕಂಥ ಮಠ ಅಂತ ಪೀಠ ಇದಾಗಿದ್ದರಿಂದ ಇದನ್ನು ಭೋಗವರ್ಧನ ವಾರ ಅಥವಾ ಭೋಗವರ್ಧನ ಬಾಲ. ರಲಯೋ ರಭೇದ, ರಾಕು ಲಾಕು ಭೇದ ಇಲ್ಲ ಅಲ್ವಾ. ಚಿಕ್ಕ ಮಕ್ಕಳು ರಾಮ ಅಂತ ನಾವು ಹೇಳ್ಕೊಟ್ರೆ ಲಾಮ ಅಂತ ಹೇಳ್ತಾರೆ. ಅದನ್ನೇ ಬೌದ್ಧರು ಇಟ್ಕೊಂಡ್ಬಿಟ್ಟಿದ್ದಾರೆ, ಲಾಮ ಲಾಮ ಅಂತ ಹೇಳ್ತಾರೆ ಅವರು ಕೂಡ ಅಂತ. ನಾವು ರಾಮ ಅಂದರೆ ಬೌದ್ಧರು ಲಾಮ ಲಾಮ ಅಂತ ಹೇಳ್ತಾರೆ. ಇದರಿಂದ ಹೋಗಿರುವಂಥದ್ದು ಅದು. ಹಾಗಾಗಿ ಅದು ಮಠ ಎನ್ನುವ ಒಂದು ಪರಿಕಲ್ಪನೆ. ಮತ್ತು ರಾಮಚಂದ್ರಾಪುರ ಮಠ ಹೇಗೆ ಭಿನ್ನ ಅಂತ ನನ್ನ ಪ್ರಶ್ನೆ ಬಂತು ಇಲ್ಲಿ. ತುಂಬ ಭಿನ್ನ. ರಾಮಚಂದ್ರಾಪುರ ಮಠ ಯಾಕೆ ಭಿನ್ನ ಅಂದರೆ, ಒಂದು ಜಗದ್ಗುರು ಶಂಕರಾಚಾರ್ಯರ ಏಕಮೇವ ಅವಿಚ್ಛಿನ್ನ ಪರಂಪರೆ, ನಿಮಗೆಲ್ಲ ಗೊತ್ತೇ ಇರುವಂಥದ್ದು. ಈ ಭೂಮಂಡಲದ ಮೇಲೆ ಉಳ್ಕೊಂಡಿರ್ತಕ್ಕಂಥ ಏಕೈಕ ಅವಿಚ್ಛಿನ್ನ ಪರಂಪರೆ ಜಗದ್ಗುರು ಶಂಕರಾಚಾರ್ಯರದ್ದು. ಹಾಗಾಗಿ ಭಿನ್ನ.